ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ, ಹಾಲೇಲುಯ್ಯ. ಪ್ರಿಯ ಸಹೋದರಿ, ಇದಾ ನೀವು ಕೇಳುತ್ತಾ ಇರುವಂಥ ಈ ಸುವಾರ್ತೆಯನ್ನು, ಇದು ನಿಜವಾಗಿಯೂ ಕ್ರಿಸ್ತ ದರ್ಶನ ಸುವಾರ್ಥ ಪ್ರಸಾರವಾಗಿದೆ. ಹಲ್ಲೇಲುಯ್ಯ. ಈ ಕ್ರಿಸ್ತ ದರ್ಶನ ನೀವು ಪಡೆಯಲಿಕ್ಕೆ ಬೇಕಾಗಿ ಈ ವಚನವನ್ನು ಕೇಳುವಾಗಲೇ ಯೇಸುವನ್ನು ಯಾರು ಎಂದು ತಿಳಿಯಲು ನಮಗೆಲ್ಲರಿಗೂ ಸಾಧ್ಯವಾಗುವ ಒಂದು ರೀತಿಯಲ್ಲಿ ಈಗ ಸಂತ ಪೌಲನು ರೋಮರಿಗೆ ಬರೆದ ಪತ್ರ 1ನೇ ಅಧ್ಯಾಯ 16ನೇ ವಾಕ್ಯ ಹೀಗೆ ಹೇಳುತ್ತಾರೆ, ಇದ ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ. ಯಹೂದ್ಯರನ್ನು ಮೊದಲುಗೊಂಡು ಇದರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. ಇದು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ ಸುವಾರ್ತೆ. ಆದ್ದರಿಂದ ಈ ಸುವಾರ್ತೆಯನ್ನು ಕೊಳ್ಳಿಕ್ಕೆ ಬೇಕಾಗಿ ಸಂತ ಪೌಲನು ನಾಚಿಕೆ ಪಡುವವನೇ ಅಲ್ಲ ಎಂಬ ಅರಿವು ನಮಗೆ ಮೂಡಿಸುವುದು ಇದು ಜೀವೋದ್ಧಾರವನ್ನು ಪಡೆಯಲಿಕ್ಕೆ ಬೇಕಾದಂತ ಕೇಳುವಂಥ ವಚನವಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸಿ ಕೊನೆಯ ಸಮಯ ದೇವರ ಕಡೆಗೆ ಹೋಗುವಂಥ ದಾರಿ ಈ ಲೋಕದಲ್ಲಿ ಕ್ಷಣ ಕ್ಷಣಕ್ಕೆ ಅದು ನಡೆಯುವಂಥ ಕಾರ್ಯಗಳಾಗಿದೆ. ಹಾಲೇಲುಯ್ಯ, ಹಾಲೇಲುಯ್ಯ. ಅದನ್ನ ಪ್ರಿಯ ಮಕ್ಕಳೇ, ಈ ಸುವಾರ್ತೆಯನ್ನು ಯಾವಾಗಲೂ ನಾಚಿಕೆ ಪಡುವವರು ಹಾಗೆ ಮಾರ್ಪಾಡಾಗಬಾರದು. ನೀವು ನಾಚಿಕೆ ಪಟ್ಟರೆ ಈ ಸುವಾರ್ತೆಯನ್ನು ಸಾರಲಿಕ್ಕೆ ಬೇಕಾಗಿ ಬೇರೊಬ್ಬರನ್ನು ದೇವರು ಕರೆಯುತ್ತಾರೆ. ಹಲ್ಲೇಲುಯ್ಯ, ಹಲ್ಲೇಲುಯ್ಯ. ಯಾಕೆಂದರೆ ರಕ್ಷಣೆ ನಿಮ್ಮ ಅದರದಲ್ಲಿ ನಿಮ್ಮ ಜೀವನದಲ್ಲಿ ಇದೆ ಎಂಬ ಅರಿವು ಮೂಡಿಸುವುದಾಗಿದೆ ಈ ಸುವಾರ್ತೆ ರಹಸ್ಯ. ಹಲ್ಲೇಲುಯ್ಯ. ಅದಕ್ಕಾಗಿ ನಮಗೆ ಸಜ್ಜರಾಗೋಣ. ನಮ್ಮ ಪ್ರತಿದಿನ ಜೀವನದಲ್ಲಿ ಈ ಸುವಾರ್ತೆ ಜೀವೋದ್ಧಾರ ತರುವಂಥ ಅಮರ ಜೀವವಾಗಿದೆ ಎಂಬ ಅರ್ಥ ಮಾಡಿಕೊಂಡು ಜೀವಿಸುವ ದೇವರಲ್ಲಿ ನಮಗೆ ಸೇರಿ ನಿಲ್ಲೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.